ವೆಲ್ಕಮ್ ಬ್ಯಾಕ್. ಉತ್ತರ ಪ್ರದೇಶದ ಲಖೀಂಪುರ್ ಗಲಾಟೆ ಪ್ರಕರಣ ಇದು. ಪ್ರಕರಣದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಹಿತಿ ಹೋಗಿದೆ. ಮೋದಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇವತ್ತು ಘಟನಾ ಸ್ಥಳಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರಂತೆ. ತಮ್ಮ ನಿಯೋಗದೊಂದಿಗೆ ರಾಹುಲ್ ಗಾಂಧಿ ಭೇಟಿ ಕೊಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಎರಡು ದಿನಗಳಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಪಡ್ಕೊಂಡಿತ್ತು ಉತ್ತರ ಪ್ರದೇಶದ ಈ ಗಲಾಟೆ. ಮೃತ ರೈತರ ಕುಟುಂಬಗಳ ಭೇಟಿಗೆ ಹೊರಟಿದ್ದಾರೆ ರಾಹುಲ್ ಗಾಂಧಿ. ಮಗದೊಂದು ಕಡೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಧಾನಮಂತ್ರಿಗಳಿಗೆ ಇಡೀ ಪ್ರಕರಣದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಲಖೀಂಪುರಕ್ಕೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನು ಪೊಲೀಸರು ಇನ್ನೂ ಕೊಟ್ಟಿಲ್ಲ. ಬೆಳಗ್ಗೆ ತಾನೇ ಘಟನೆಯನ್ನು ಖಂಡಿಸಿದ್ರು ರಾಹುಲ್ ಗಾಂಧಿ ಅವರು. ಪ್ರಿಯಾಂಕಾ ಗಾಂಧಿಗೂ ಭೇಟಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಇವ್ರಿಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಸೊ ಫೈನಲಿ ಲೆಟ್ಸ್ ಸಿ ಇವತ್ತೇನೇನಾಗುತ್ತೆ ಅಂತ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಧರಣೇಶ್ ಬುಕ್ಕನಕೆರೆ ದೆಹಲಿಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಧರಣೇಶ್. ಗುಡ್ ಆಫ್ಟರ್ನೂನ್ ಹರೀಶ್. ಏನಾಗ್ತಿದೆ ಉತ್ತರ ಪ್ರದೇಶದಲ್ಲಿ? ಈಗ ಇತ್ತೀಚೆಗೆ ಅತ್ರಾಸ್ ಘಟನೆ ಬಳಿಕ ಉತ್ತರ ಪ್ರದೇಶದಲ್ಲಿ ಲಖೀಂಪುರ್ ಹಿಂಸಾಚಾರದ ಘಟನೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅಲ್ಲಿ 9 ಮಂದಿ ಸತ್ತಿದ್ದಾರೆ. ಈಗ ಅದು ಬೇರೆ ಬೇರೆ ರೀತಿಯ ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಈಗ ಅಲ್ಲಿ ಒಂದು ಕಡೆ ಉತ್ತರ ಪ್ರದೇಶ ಕಾಂಗ್ರೆಸ್ ಇನ್ಚಾರ್ಜ್ ಆಗಿರುವಂತಹ ಪ್ರಿಯಾಂಕಾ ಗಾಂಧಿ ಅವರನ್ನ ಇನ್ನೂ ಕೂಡ, ಯಾಕಂದ್ರೆ ಈಗ ಆಲ್ರೆಡಿ 50 ಗಂಟೆಗಳು ದಾಟಿದಾವೆ, ಇನ್ನೂ ಕೂಡ ಗೃಹ ಬಂಧನದಲ್ಲಿ ಇರಿಸಿದ್ದಾರೆ. ಹೋಗ್ಲಿ, ಸಾಮಾನ್ಯವಾಗಿ ಈ ರೀತಿ ಗೃಹ ಬಂಧನದಲ್ಲಿ ಇರಿಸಿದಾಗ ಅವರನ್ನ 24 ಗಂಟೆ ಒಳಗಡೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು, FIR ಅನ್ನ ದಾಖಲಿಸಬೇಕು. ಆದ್ರೆ ಆ ಯಾವ ಫಾರ್ಮಾಲಿಟೀಸ್ ಗಳನ್ನು ಕೂಡ ಉತ್ತರ ಪ್ರದೇಶ ಪೊಲೀಸರು ಮಾಡಿಲ್ಲ. ಅವರ ಗೃಹ ಬಂಧನ ಕಂಟಿನ್ಯೂ ಆಗಿದೆ. ಇದಲ್ಲದೆ ಈಗ ಕಾಂಗ್ರೆಸ್ ನಾಯಕರ ನಿಯೋಗ ಅಫಿಷಿಯಲಿ ಒಂದು ಇದು ಉತ್ತರ ಪ್ರದೇಶ ಸರ್ಕಾರಕ್ಕೆ ಪತ್ರವನ್ನ ಬರೆದಿತ್ತು. ಕಾಂಗ್ರೆಸ್ ನಿಯೋಗ ಅಲ್ಲಿ ಘಟನೆ ನಡೆದಂತ ಸ್ಥಳಕ್ಕೆ ಭೇಟಿ ಕೊಡುತ್ತೆ ಮತ್ತು ಸತ್ತಂತಹ ರೈತ ಕುಟುಂಬಗಳಿಗೆ ಸಾಂತ್ವನ ಹೇಳುತ್ತೆ. ಇದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ. ಇದಕ್ಕೆ ಇಬ್ಬರಿಗೂ ಕೂಡ ಅವಕಾಶ ಮಾಡ್ಕೊಟ್ಟಿಲ್ಲ. ಏನಾಗುತ್ತೆ ಈಗ? ಅಲ್ಲ, ಪೊಲೀಸರು ಏನಂತ ಯಾವ ಕಾರಣವನ್ನ ಕೊಟ್ಟು ನಿರಾಕರಿಸಿದ್ದಾರೆ ಅಂತಂದ್ರೆ ಅಲ್ಲಿ ನಿಷೇಧಾಜ್ಞೆ ಇದೆ. ಲಖೀಂಪುರ್ ಕೇರಿಯಲ್ಲಿ ನಿಷೇಧಾಜ್ಞೆ ಇದೆ. ಆ ಕಾರಣಕ್ಕೋಸ್ಕರ ಯಾರಿಗೂ ಅಂದ್ರೆ ಕಾಂಗ್ರೆಸ್ ನಿಯೋಗಕ್ಕೆ ಅವಕಾಶವನ್ನ ಮಾಡ್ಕೊಡಲ್ಲ ಅಂತ ಹೇಳಿದ್ರು. ಅದಕ್ಕೆ ರಾಹುಲ್ ಗಾಂಧಿ ಒಂದು ಕೌಂಟರ್ ಕೊಟ್ಟಿದ್ದಾರೆ. ಏನಂತಂದ್ರೆ ನಿಷೇಧಾಜ್ಞೆ ಇದೆ ಅಂತಂದ್ರೆ 4 ಜನಕ್ಕಿಂತ ಹೆಚ್ಚು ಜನ ಹೋಗುವಾಗಿಲ್ಲ, ಸರಿ, ಆದ್ರೆ ನಾವು 3 ಜನ ಹೋಗ್ತೀವಿ, ಆಗ ಇದು ನಿಷೇಧಾಜ್ಞೆಯ ಉಲ್ಲಂಘನೆ ಆಗಲ್ಲ. ಹಾಗಂತೇಳಿ ಅವರು ದೆಹಲಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಈಗ ಲಕ್ನೋ ಕಡೆ ಹೊರಟಿದ್ದಾರೆ. ಲಕ್ನೋದಿಂದ ಲಖೀಂಪುರ್ ಕೇರಿಗೆ ರಸ್ತೆ ಮೂಲಕ ಪ್ರಯಾಣವನ್ನ ಬೆಳೆಸ್ತಾರೆ. ಬಟ್ ಅದಕ್ಕೆ ಮಾರ್ಗ ಮಧ್ಯದಲ್ಲಿ ತಡಿಬಹುದು ಅಂತ ಅನ್ನುವ ಸಾಧ್ಯತೆ ಇದೆ. ಯಾಕೆಂದ್ರೆ ಇತ್ತೀಚೆಗೆ ಅತ್ರಾಸ್ದಲ್ಲಿ ನಡೆದಂತ ಘಟನೆ ಬೇರೆ ಬೇರೆ ಆಗುತ್ತೆ ಅಂತ. ಧರಣೇಶ್, ವಿಲ್ ಕಮ್ ಬ್ಯಾಕ್ ಟು ಯು ಲೇಟರ್. ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ಮುಂದುವರಿತೆ. ಮಗದೊಂದು ಬ್ರೇಕ್ ಆದ್ಮೇಲೆ ಕಾಯ್ತಾ ಇದೆ.